ಬೆಳಗ್ಗೆ ಎದ್ದಿದ ತಕ್ಷಣ ಬಿಸಿ ಬಿಸಿಯಾಗಿ ಏನಾದ್ರು ತಿನ್ಬೇಕು ಅಂತ ಅನಿಸ್ತು. ತುಂಬಾ ದಿನ ಆದ್ಮೇಲೆ ಬೆಳಗ್ಗೆ ಬೇಗ ಎದ್ದಿದೀವಿ. ಸೊ ರಶ್ ಆಗಿದೆ ಆಲ್ರೆಡಿ. ಸೊ ವೀರಭದ್ರೇಶ್ವರ ಟಿಫನ್ ಸೆಂಟರ್ ಅಂತ ವಿಜಯನಗರ RPC ಲೇಔಟ್ ಅಲ್ಲಿ ಇದೆ. ಸೊ ಎಕ್ಸಾಕ್ಟ್ ಲೊಕೇಶನ್ ಗೂಗಲ್ ಮ್ಯಾಪ್ಸ್ ಲಿಂಕ್ ಡಿಸ್ಕ್ರಿಪ್ಷನ್ ಹಾಕಿರ್ತೀವಿ, ಚೆಕ್ಔಟ್ ಮಾಡಿ. ಸೊ ಇಲ್ಲಿ ನೋಡೋಕೆ ನಮಗೆ ಬಿಸಿ ಬಿಸಿ ಆದಂತ ಇಡ್ಲಿ, ತುಪ್ಪದ ದೋಸೆ, ಮಾವಿನಕಾಯಿ ಚಿತ್ರಾನ್ನ ಸಿಗುತ್ತೆ ಅಂತ ಹೇಳಿದ್ದಾರೆ. ಸೊ ಒಳಗೆ ಹೋಗ್ಬಿಟ್ಟು ಟ್ರೈ ಮಾಡೋಣ. ಎಕ್ಸಾಕ್ಟ್ ಲೊಕೇಶನ್ ಡಿಸ್ಕ್ರಿಪ್ಷನ್ ಇರುತ್ತೆ, ಚೆಕ್ಔಟ್ ಮಾಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸೂಪರ್ ಸರ್. ಮೊದಲೇ ತುಪ್ಪದ ಕಾಳಿ ದೋಸೆ ತೊಗೊಂಡಿದ್ದೀವಿ. ಸೊ ಆ್ಯಕ್ಚುಲಿ ನೋಡೋಕೆ ಖಾಲಿ ದೋಸೆ, ಸೊ ಅದ್ರ ಮೇಲೆ ಒಂದು ತುಪ್ಪ ಹಾಕ್ಕೊಟ್ಟಿರ್ತಾರೆ, ಆಲೂಗಡ್ಡೆ ಪಲ್ಯ ಮತ್ತು ಚಟ್ನಿ ಇಟ್ಕೊಟ್ಟಿರ್ತಾರೆ, ಒಂದು ಹಾಫ್ ಏನೋ ಎಳೆ ಮೇಲೆ. ಸೊ ಬಿಸಿ ಬಿಸಿಯಾಗಿರುತ್ತೆ, ಕೈ ಹಿಡಿಯೋಕ್ಕಾಗ್ತಿರಲಿಲ್ಲ ಸ್ಟಾರ್ಟಿಂಗಲ್ಲಿ. ಸೊ ಆಲೂಗಡ್ಡೆ ಪಲ್ಯ ಜೊತೆಗೆ ಲೈಟಾಗ ಚಟ್ನಿ ಕಾಂಬಿನೇಷನ್ ಎರಡನ್ನೂ ಟ್ರೈ ಮಾಡಬೇಕು ಅಂತ ಅಂದ್ಬಿಟ್ಟು. ಚೆನ್ನಾಗಿದೆ ಆ್ಯಕ್ಚುಲಿ. ದೋಸೆ ಅಂತೂ ಫುಲ್ ಕ್ರಿಸ್ಪಿಯಾಗಿ ಆಗ್ತಾ ಇದ್ದಾರೆ. ಆ್ಯಂಡ್ ಮೇಯ್ನ್ ಇವರು ಕೊಡೋ ಒಂದು ಆಲೂಗಡ್ಡೆ ಪಲ್ಯ ಮತ್ತು ಚಟ್ನಿ ಒಳ್ಳೆ ಕಾಂಬಿನೇಷನ್ ಕೊಡ್ತಾಯಿದೆ ಅಂತಲೇ ಹೇಳಬೇಕು. ತುಪ್ಪ ಜಾಸ್ತಿ ಹಾಕ್ಬಿಟ್ಟಿರ್ತಾರೆ ಫುಲ್ಲು. ಸೊ ತುಪ್ಪದಿಂದ ಬೇಯಿಸೋ ಒಂದು ದೋಸೆ, ತುಪ್ಪ ಕಾಳಿ ದೋಸೆ ಅಂತ ಹೇಳ್ತಾ ಇದ್ದಾರೆ. ಚೆನ್ನಾಗಿದೆ. ಚಟ್ನಿ ಜೊತೆ ಟ್ರೈ ಮಾಡೋದಕ್ಕೆ ಸೂಪರ್ ಕ್ರಿಸ್ಪಿಯಾಗಿ. ಒಂದು ಬೆಳಗ್ಗೆ ಒಂದು ಬ್ರೇಕ್ಫಾಸ್ಟ್ಗೆ ಪ್ರೈಸ್ 70 ರೂಪೀಸ್ ಸಿಂಗಲ್ ದೋಸೆಗೆ. ನೀವು ಹೇಳಿ, ಕಮೆಂಟ್ ಹೇಳಿ. ಇಡ್ಲಿ ತೊಗೊಂಡಿದ್ವಿ. ಇಡ್ಲಿನೂ ಕೂಡ ನೋಡೋಕೆ ಒಂದು ಬ್ರೀತಬಲ್ ಇಡ್ಲಿ ಅಂತಲೇ ಹೇಳಬೇಕು. ಇದಕ್ಕೂ ಆ್ಯಕ್ಚುಲಿ ಚಟ್ನಿ ಮತ್ತು ಪಲ್ಯ ಕೊಟ್ಟಿದ್ದಾರೆ. ಲೈಟಾಗ ಚಟ್ನಿ ಪಲ್ಯ ಇದನ್ನು ತಗೊಂಡು ಹಂಗೆ ಟೇಸ್ಟ್ ಮಾಡೋಣ. ಆಹಾ ಹಾ ಹಾ ಹಾ. ಐ ಥಿಂಕ್ ಅವ್ರ ಮೇನ್ ಐಡಿಯಾ ಈ ಚಟ್ನಿ. ಆ ಗಟ್ಟಿ ಚಟ್ನಿ ಅಂತ ಕೇಳಿಸ್ಕೊಳ್ಳಿ. ಗಟ್ಟಿ ಚಟ್ನಿಗೆ ಆ ಪಲ್ಯ ಇದೆರಡು ಕಾಂಬಿನೇಷನ್ ತಿನ್ನೋದಕ್ಕೆ ಸ್ಪೈಸಿಯಾಗಿ ಖಾರವಾಗಿರುತ್ತೆ. ಬೆಳಗ್ಗೆ ಖಾರ ಇಷ್ಟಪಡೋರಿಗೆ ಚೆನ್ನಾಗಿರುತ್ತೆ. ಓಕೆ, ಟೇಸ್ಟ್ ಮಾಡ್ಬೋದು. ಈ ಕಡೆ ಬಂದರೆ ಒಂದು ಬ್ರೇಕ್ಫಾಸ್ಟ್ ಸ್ಪಾಟ್ ಅಂತ ವಿಜಯನಗರ ಕಡೆ. ಮಾವಿನಕಾಯಿ ಚಿತ್ರಾನ್ನ ಸೀಸನ್ಗೂ ಮಾವಿನಕಾಯಿ ಚಿತ್ರಾನ್ನ ಕೊಟ್ಟಿದ್ದಾರೆ. ಎಲ್ಲರೂ ನೋಡಿದ್ರೆ ಹಾಫ್ ದೋಸೆ ಎಲ್ಲ ಆದಮೇಲೆ ಚಿತ್ರಾನ್ನ ತೊಗೊತಾ ಇದ್ದಾರೆ. ಚಿತ್ರಾನ್ನ ಹಂಗೇ ತೊಗೊಂಡು ನೋಡಿ. ರೀಸೆಂಟ್ ಟೇಸ್ಟ್ ಆಗಿದೆ ಅಂತಲೇ ಹೇಳಬೇಕು. ಚಿತ್ರಾನ್ನ ಇಷ್ಟಪಡೋರಿಗೆ ಒಂಥರ ಡಿಫ್ರೆಂಟಾಗಿರುತ್ತೆ ಮಾವಿನಕಾಯಿ ಚಿತ್ರಾನ್ನ ಇದು. ಆಲ್ಸೋ ಚಟ್ನಿ ಜೊತೆ ಇದೆಯಲ್ಲ, ಚಟ್ನಿನ ರೈಡಾಗಿ ಡಿಪ್ ಮಾಡಿಕೊಂಡು ಟ್ರೈ ಮಾಡೋಣ. ಚಟ್ನಿ ಜೊತೆ ಟ್ರೈ ಮಾಡಿದ್ರೆ ನೆಕ್ಸ್ಟ್ ಲೆವೆಲ್ ಆಗಿರುತ್ತೆ. ಆ್ಯಕ್ಚುಲಿ ಒಳಗೆ ಚಟ್ನಿನೇ ಮೇನ್ ಕಾನ್ಸೆಪ್ಟ್ ಅನಿಸುತ್ತೆ. ಇಡ್ಲಿಗೂ ಆ ಚಟ್ನಿ ಸಖತ್ತಾಗಿತ್ತು. ಅದೇ ಥರ ಇದರ ಮಾವಿನಕಾಯಿ ಚಿತ್ರಾನ್ನಗೂ ಚಟ್ನಿ ಇಟ್ಕೊಂಡು ತಿಂದರೆ ಇನ್ನೂ ಸ್ವಲ್ಪ ಡೀಸೆಂಟಾಗಿನ್ನ ಸ್ವಲ್ಪ ವಾವ್ ಚೆನ್ನಾಗಿದೆಯಲ್ಲ ಅಂತ ತಿನ್ಬೋದು. ಆ ಥರ ಇರುತ್ತೆ. ಪಲಾವ್ ಒಂದು ಲಾಸ್ಟ್ ಒಂದು ಹಾಫ್ ಪಲಾವ್ ತೊಗೊಂಡಿದ್ದೀವಿ ನೋಡಿ. ಪಲಾವು ಜೊತೆಗೆ ಚಟ್ನಿ ಇದೆಯಲ್ಲ, ಚಟ್ನಿ ಲೈಟಾಗಿ, ಚಟ್ನಿ ಜಾಸ್ತಿ ಟೇಸ್ಟ್ ಬೇಡದು ಬೇಡ, ಹಂಗೆ. ಓಕೆ, ಒಂದು ಆ್ಯಾವ್ರೇಜ್ ಅಂತಲೇ ಹೇಳ್ಬೋದು. ತುಂಬ ವಾವ್ ಅಂತ ಹೇಳಂಗಿಲ್ಲ, ಒಂದು ಆ್ಯಾವ್ರೇಜಿಗೆ ಹೇಗಿರುತ್ತೆ ಒಂದು ಪಲಾವು. ಸೊ ಯೂಶ್ವಲಿ ಒಂದು ಇಡ್ಲಿ ದೋಸೆ ಎಲ್ಲ ತಿಂದಮೇಲೆ ಅದಕ್ಕೆ ಮ್ಯಾಂಗೋ ಚಿತ್ರಾನ್ನ ಚೆನ್ನಾಗಿತ್ತು. ಇದು ಮಾಡ್ಬಿಟ್ಟು ಒಂದು ಸ್ವಲ್ಪ ಆ್ಯಾವ್ರೇಜ್ ಆಗಿದೆ ಅಂತಲೇ ಹೇಳಬೇಕು, ಜಾಸ್ತಿ ಹೈಪ್ ಕೊಡ್ತಾ ಇಲ್ಲ. ಸೊ ಈ ವಿಡಿಯೋ ಇಷ್ಟ ಲೈಕ್ ಮಾಡ್ಬಿಟ್ಟು ನಿಮ್ಮ ಫ್ರೆಂಡ್ಸಿಗೆ ಎಲ್ಲರಿಗೂ ಶೇರ್ ಮಾಡಿ. ಒಂಥರ ವಿಜಯನಗರಲ್ಲಿ ಬ್ರೇಕ್ಫಾಸ್ಟ್ ತಿನ್ನಬೇಕು ಅಂತಾರೆ ಡೆಫಿನೆಟ್ಲಿ ಒಂದ್ಸತಿ ಬಂದು ಟ್ರೈ ಮಾಡ್ಬೋದು. ಬಟ್ ನಿಮ್ಮ ಅನಿಸಿಕೆ ಕಮೆಂಟಲ್ಲಿ ಹೇಳಿ. ನನಗೆ ಪಲಾವ್ ಒಂದು ಸ್ವಲ್ಪ ಆ್ಯಾವ್ರೇಜ್ ಆಗೇ ಇದೆ. ಸೊ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನ್ನು ಪ್ರೆಸ್ ಮಾಡಿಬಿಟ್ಟು ಆಲ್ ಐಕನ್ ಸೆಟ್ ಮಾಡಿ. ಅವಾಗ ನಾನು ಕೆಲ ವೀಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಅಂಟಿಲ್ ಇಟ್ಸ್ ಬೈ ಫ್ರಮ್ ದಿನೇಶ್. ಡೂ ವಾಟ್ ಇಲ್ಲ. ಬಾಯ್.